ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮತ್ತೊಂದು ಖ್ಯಾತೆ ತೆಗೆದಿದ್ದಾರೆ ಶರದ್ ಪವಾರ್ ಅವರ ಮೊಮ್ಮಗ ರೋಹಿತ್ ಪವಾರ್. ಕಳೆದ ತಿಂಗಳು 28ನೇ ತಾರೀಕು ಬಾರಾಮತಿಯಲ್ಲಿ ಒಂದು ದೊಡ್ಡದಾದ ವಿಮಾನದ ದುರ್ಘಟನೆ ಆಯಿತು. ಇಡೀ ಮಹಾರಾಷ್ಟ್ರದ ರಾಜಕಾರಣವನ್ನು ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲಗೊಳಿಸಿಬಿಡ್ತು. ಅಜಿತ್ ಪವಾರ್ ಅವರ ದಾರುಣವಾದಂಥ ಸಾವು. ಅದಾದಮೇಲೆ ನಡೆದಂಥ ವಿದ್ಯಮಾನಗಳು ನಿಮಗೆ ಗೊತ್ತಿದ್ದಾವೆ. ಅದನ್ನು ಮತ್ತೆ ಇಲ್ಲಿ ಪ್ರಚ್ಛ ಮಾಡೋದು ಬೇಡ. ನಡೆದಿರುವ ವಿದ್ಯಮಾನವನ್ನು ಹೇಳಿಬಿಡ್ತೀನಿ. ಈ ರೋಹಿತ್ ಪವಾರ್ ಯಾರು? ಶರದ್ ಪವಾರ್ ಅವರ ಮೊಮ್ಮಗ. ಶರದ್ ಪವಾರ್ ದಿನಕರ್ ಪವಾರ್ ಅಣ್ಣ ತಮ್ಮ. ದಿನಕರ್ ಪವಾರ್ ಮಗ ರಾಜೇಂದ್ರ ಪವಾರ್. ರಾಜೇಂದ್ರ ಪವಾರ್ ಅವರ ಮಗ ರೋಹಿತ್ ಪವಾರ್. ದಿನಕರ್ ರಾವ್ ಗೋವಿಂದ್ ಪವಾರ್ ಅಂತ ಇವರ ಅಜ್ಜನ ಹೆಸರು. ಅವರ ಮಗ ರಾಜೇಂದ್ರ ಪವಾರ್, ಅವ್ರ ಮಗ ರೋಹಿತ್ ಪವಾರ್. ಆತ ಈಗ ಕರ್ಜತ್ ಅನ್ನುವಂಥ ಮಹಾರಾಷ್ಟ್ರದ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ MLA. ನಿಮಗೆ ಗೊತ್ತು ನಡೆದಂಥ ಘಟನೆ. 28ನೇ ತಾರೀಕು ಬೆಳಗ್ಗೆ 8:45ಗೆ ಮುಂಬೈಯಿಂದ ಬಾರಾಮತಿಗೆ ಬರುವ ಸಂದರ್ಭದಲ್ಲಿ, ತನ್ನ ತವರು ಕ್ಷೇತ್ರ ಬರುವ ಸಂದರ್ಭದಲ್ಲಿ ವಿಮಾನ ದುರ್ಘಟನೆ ಆಯಿತು. ಅಜಿತ್ ಪವಾರ್ ಪೈಲಟ್ಟು, ಅಂಗರಕ್ಷಕ ಅವರ ಸಾವು ಸಂಭವಿಸಿತು. ಸಾವು ಸಂಭವಿಸಿದ ಮೇಲೆ ಸ್ವತಃ ಶರದ್ ಪವಾರ್ ಅವರು ಬಂದು, ಇದೊಂದು ವಿಮಾನದ ದುರ್ಘಟನೆ, ಇದರ ಕುರಿತಾಗಿ ಅನಗತ್ಯವಾದಂಥ ವಿವಾದವನ್ನು ದಯವಿಟ್ಟು ಸೃಷ್ಟಿ ಮಾಡಬೇಡಿ ಅಂತ ಅದೇ ದಿವಸ ಮಾಧ್ಯಮದವರ ಎದುರಿಗೆ ರಾಜಕಾರಣಿಗಳಿಗೆ ಒಂದು ಕರೆಯನ್ನು ಕೊಟ್ಟರು, ಕಿವಿ ಮಾತನ್ನು ಹೇಳಿದರು. ಇದ್ರ ಹಿಂದೆ ಯಾವುದೋ ಸಂಚಿದೆ, ಪಿತೂರಿ ಇದೆ, ಬೇಕು ಅಂತಲೇ ಮಾಡಿದ್ದಾರೆ, ಇದೊಂದು ಉಗ್ರ ಚಟುವಟಿಕೆ, ಈ ರೀತಿಯ ನರೇಟಿವ್ಗಳನ್ನು ಯಾವುದು ಮಾಡಬೇಡಿ, ಪ್ರೊಪಗಂಡ ಬೇಡ, ಇದೊಂದು ಕೇವಲ ದುರ್ಘಟನೆ ಇದು ಅಂತ. ಅದಾದಮೇಲೆ ಶರದ್ ಪವಾರ್ಗೆ ದೊಡ್ಡದಾದಂಥ ನಿರೀಕ್ಷೆ ಇತ್ತು. ಏನಂದರೆ ಫೆಬ್ರವರಿ 12ನೇ ತಾರೀಕು ಈ ಅಜಿತ್ ಪವಾರ್ ಬಣ ಮತ್ತು ಶರದ್ ಪವಾರ್ ಬಣ ಒಂದಾಗಿಬಿಡುತ್ತೆ. NCP ಮೊದಲಿನ ಹಾಗೆ ಸದೃಢ ಆಗಿಬಿಡುತ್ತೆ. ತನ್ನ ಕಸಿನ್ ಸಿಸ್ಟರ್ ಸುಪ್ರಿಯಾ ಸುಳೆ ಜೊತೆ ಮಾತುಕತೆಯನ್ನು ಆಡಿದ್ದಾರೆ. ಅದರ ಫಲಶ್ರುತಿಯಾಗಿ ತಾವೆಲ್ಲ ಒಂದಾಗಿಬಿಡ್ತೀವಿ, ಒಂದಾಗುವುದರಿಂದ ಪಕ್ಷ ಇನ್ನಷ್ಟು ಸಂವರ್ಧನೆಗೊಳ್ಳುತ್ತೆ ಅಂತ ನಿರೀಕ್ಷೆಯನ್ನು ಮಾಡಲಾಗಿತ್ತು ಅಂತ ಅದಾದ ಮೇಲೆ ಹೇಳಲಾಯಿತು. ಅಜಿತ್ ಪವಾರ್ ಅವರ ನಿಧನ ಆದ ತಕ್ಷಣ ಇನ್ನೊಂದು ಭಾಳ ದೊಡ್ಡದಾದಂಥ ಅವಕಾಶ ತಮಗೆ ಲಭ್ಯ ಆಯಿತು ಅಂತ ಈ ಶರದ್ ಪವಾರ್ ಬಣದವರು ಇನ್ನಿಲ್ಲದ ಹಾಗೆ ಸಂಭ್ರಮಿಸ್ಬಿಟ್ರು. ಏನಂತ, ಅಜಿತ್ ಪವಾರ್ ಹೊರಟು ಹೋದರು, ಈಗ ಇಡೀ ಕುಟುಂಬದಲ್ಲಿರೋದು ದೊಡ್ಡ ಮನುಷ್ಯ ಅಂತಂದರೆ ಶರದ್ ಪವಾರ್ ಅವರು. ಶರದ್ ಪವಾರ್ ಹೆಂಗೆ ಹೇಳ್ತಾರೆ ಹಂಗೆ ಎಲ್ಲರೂ ಕೇಳ್ಕೊಂಡಿರಲೇಬೇಕಾದ ಅನಿವಾರ್ಯತೆ ಇದೆ ಅಂತ. 24 ಗಂಟೆ ಒಳಗೆ ಅಮಿತ್ ಶಾ ಮತ್ತು ದೇವೇಂದ್ರ ಫಡ್ನವೀಸ್ ಎಂಥ ರಾಜಕೀಯದ ಆಟ ಆಡಿದರು ಅಂದರೆ, ಆ ಕಡೆ ಅಸ್ಥಿ ಸಂಚಯನ ಮಾಡಿ ಬರೋದ್ರೊಳಗಡೆ ಈ ಕಡೆ ಉಪಮುಖ್ಯಮಂತ್ರಿಯಾಗಿ ಸುನೇತ್ರ ಪವಾರ್ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ. ಜೊತೆಗೆ ಈ ಅಜಿತ್ ಪವಾರ್ ಬಣದ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕಗೊಂಡ್ಬಿಡ್ತಾರೆ. ಶರದ್ ಪವಾರ್ ಅವರು ಭಾಳ ದೊಡ್ಡದಾದಂಥ ಆಸೆ ಏನು ಭಂಗ ಆಗಿಬಿಡುತ್ತೆ. ಹಾಗಾದರೆ ಮುಂದೇನು? ಮುಂದೆ ತನ್ನ ಅಸ್ತಿತ್ವವನ್ನೇ ಕಳ್ಕೊತಾ ಇರುವಂಥ ಶರದ್ ಪವಾರ್ ಅವರ ಕ್ಷೀಣಿಸುವ ಬಣ ಏನಾದರೂ ಇದಕ್ಕೊಂದು ಕಾಯಕಲ್ಪ ಮಾಡಬೇಕು, ಏನಾದರೂ ಸಂಚು ಮಾಡಿ ಮತ್ತೆ ಇವರನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಹೇಗೆ ಹೊಡಿಬೇಕು ಅಂತ. ಆವಾಗ ಇದಕ್ಕೆ ಹವಿಸ್ಸಾಗಿ ಕೂತವನ ಹೆಸರೇ ಈ ರೋಹಿತ್ ಪವಾರ್, ರೋಹಿತ್ ರಾಜೇಂದ್ರ ಪವಾರ್, ಕರ್ಜತ್ನ MLA. ಆತ ನಿನ್ನೆ ಇಲ್ಲ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಒಂದು ಕಡೆ ಅಲ್ಲ, 2 ಕಡೆ ಪತ್ರಿಕಾಗೋಷ್ಠಿ ಮಾಡಿದರು. 2 ಕಡೆ 54 ಡಿಜಿಟಲ್ ಇವನ್ನು ತೆಗೆದುಕೊಂಡು, ಸ್ಲೈಡ್ಗಳನ್ನು ತೆಗೆದುಕೊಂಡು, ಅಜಿತ್ ಪವಾರ್ ಅವರ ಸಾವು ಸಹಜವಾದಂಥ ದುರ್ಘಟನೆಯಲ್ಲ, ಆಕಸ್ಮಿಕವಾದ ದುರ್ಘಟನೆಯಲ್ಲ, ಇದರ ಹಿಂದೆ ಪಿತೂರಿ ಇರುವ ಸಾಧ್ಯತೆ ಇದೆ, ಅದಕ್ಕೆ ಬೇಕಾದಂಥ ಪ್ರೈಮಾಫಸಿ ಬೇಕಾದಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ, ಆದ್ದರಿಂದ ಈ ವಿಮಾನದ ದುರಂತವನ್ನು CBI ಮೂಲಕ ತನಿಖೆ ನಡೆಸಬೇಕು. ಮೊದಲೇ ದಿವಸನೇ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಒಂದು ಮಾತು ಹೇಳಿದರು. ಇಂಥ ಸಂದರ್ಭದಲ್ಲಿ ನಾವು ಭಾವೋದ್ವೇಗಕ್ಕೆ ಒಳಗಾಗಿ ತೀವ್ರವಾಗಿ ನಾವು ಪ್ರತಿಕ್ರಿಯೆಯನ್ನು ಕೊಡೋದು ಬೇಡ. ಈಗಾಗಲೇ ಯಾವ ನಮ್ಮ ತನಿಖೆಯ ಮಾನದಂಡಗಳಿದೆ, 13 ಮಾನದಂಡ ಇದಾವೆ ಒಂದು ವಿಮಾನ ಅಪಘಾತಕ್ಕೆ. ಆ 13 ಮಾನದಂಡಗಳಿಂದ ಬರುವಂಥ ರಿಪೋರ್ಟ್ಗಳು ಬಂದುಬಿಡಲಿ, ಬ್ಲ್ಯಾಕ್ ಬಾಕ್ಸ್ನಲ್ಲಿರುವಂಥ ಮಾಹಿತಿ ಬಂದುಬಿಡಲಿ, ಅದಾದ ಮೇಲೆ ಅಗತ್ಯತೆ ಏನಿದೆ ಅನ್ನೋದರ ಮೇಲೆ ನಾವು ಮುಂದಿನ ತನಿಖೆ ಮಾಡಬೇಕಾ ಮಾಡಬಾರ್ದು ಅನ್ನುವಂಥ ತೀರ್ಮಾನ ಮಾಡೋಣ.
ಈಗಾಗಲೇ ನಮಗೆ ನಮ್ಮ ಮೈತ್ರಿ ಪಕ್ಷಕ್ಕೆ ಭಾಳ ದೊಡ್ಡದಾದ ನಷ್ಟ ಆಗಿದೆ. ಅಜಿತ್ ಪವಾರ್ ಅಂತ ದೊಡ್ಡ ಲೀಡ್ರ್ ಹೊರಟೋಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಭಾವೋದ್ವೇಗಕ್ಕೆ ಒಳಗೋಗೋದು ಬೇಡ. ಅತ್ಯಂತ ಸೂಕ್ತವಾದ ಸಮಯೋಚಿತವಾದಂಥ ಸಮಚಿತ್ತದ ಹೇಳಿಕೆಯನ್ನು ಅವತ್ತು ದೇವೇಂದ್ರ ಫಡ್ನವೀಸ್ ಕೊಟ್ಟಿದ್ದರು. ಯಾವಾಗ ಇದರಿಂದ ಏನು ಲಾಭ ಆಗಲಿಲ್ವೋ, ಶರದ್ ಪವಾರ್ ಬಣ ಈಗ ಏಪ್ರಿಲ್ 2ನೇ ತಾರೀಕು ಅವ್ರು ರಾಜ್ಯಸಭಾ ಸದಸ್ಯತ್ವ ಮುಗಿದೋಗುತ್ತೆ ಶರದ್ ಪವಾರ್ ಅವ್ರದ್ದು. ಮುಂದುವರಿಸೋದಿಲ್ಲ, ರಾಜಕೀಯವಾಗಿ ನಾನು ಸಕ್ರಿಯವಾಗಿರೋದಿಲ್ಲ ಅಂತ ಬೇರೆ ಶರದ್ ಪವಾರ್ ಹಿಂದೆ ಹೇಳ್ಕೊಂಡಿದ್ರು. ಆದರೆ ಸಾಯುವವರೆಗೂ ರಾಜಕಾರಣಿಯಾಗೇ ಇರಬೇಕು, ಯಾವುದಾದ್ರು ಸ್ಥಾನಮಾನ ಇಟ್ಕೋಬೇಕು ಅಂತ ಒಳಗಡೆ ಇನ್ನಿಲ್ಲದ ಹಾಗೆ ಇದು ಕಾಡ್ತಾ ಇರ್ತದೆ, ತುಡಿತಾ ಇದ್ದೇ ಇರ್ತದೆ ಇವರಿಗೆ. ಈಗ ಮುಂದೆ ಬಿಡಲಾಗಿದೆ ಈ ಮನುಷ್ಯನನ್ನು. ಈತ ಏನಂತಾರೆ, ಈತ ಹೇಳುವಂಥ ಸಾಕ್ಷ್ಯಾಧಾರಗಳು ಕೇಳಬೇಕು ನೀವು ರೋಹಿತ್ ಪವಾರ್ದು. ಅವ್ರು ಹೇಳ್ತಾರೆ, ಎಷ್ಟು ಅಗತ್ಯ ಇತ್ತವೋ ಅದಕ್ಕಿಂತ ಹೆಚ್ಚಿನ ಗಾತ್ರದ ಪೆಟ್ರೋಲಿಯಮನ್ನು ವಿಶೇಷ ವಿಮಾನದಲ್ಲಿ ಹಾಕಲಾಗಿತ್ತು. ಎಷ್ಟಿರಬೇಕು ಅದರಲ್ಲಿ, ಸ್ಪೆಷಲ್ ಜೆಟ್ಟಲ್ಲಿ ಅದಕ್ಕಿಂತ ಹೆಚ್ಚು ಇಂಧನ ಇತ್ತು. ಎರಡನೇದು, ಇದಕ್ಕೆ ಏನು ಇಂಧನ ಹಾಕಲಾಗಿದೆ ಅದಲ್ಲದೆ ಕೆಲವೊಂದು ಕ್ಯಾನ್ಗಳಲ್ಲಿ ಇಂಧನವನ್ನು ಇಡಲಾಗಿತ್ತು. ಅಂದರೆ ಇದು ದುರ್ಘಟನೆ ಸಂಭವಿಸಿದಾಗ ಇದು ಬೆಂಕಿಯುಂಡೆಯಾಗಬೇಕಿದು, ಅಂದರೆ ಸುಟ್ಟು ಕರಕಲಾಗಿ ಬಿಡಬೇಕು. ಆ ರೀತಿಯದಾದಂಥ ಷಡ್ಯಂತ್ರ ಇದರ ಹಿಂದಿತ್ತು. ಪಾಯಿಂಟ್ ನಂಬರ್ 1 ಅವ್ರು ಹೇಳಿದ್ದು. ಈ ಪಾಯಿಂಟ್ ನಂಬರ್ 1 ಏನಪ್ಪ ಅಂತಂದರೆ, ಪೆಟ್ರೋಲಿಯಂ ಪ್ರಾಡಕ್ಟ್ ತುಂಬ ಜಾಸ್ತಿ. ಈಗ ಪೆಟ್ರೋಲ್ ಟ್ಯಾಂಕಿಗೆ ನಮ್ಮ ಕಾರಿಗೆ ಪೆಟ್ರೋಲ್ 350 ಲೀಟ್ರ್ ಹಾಕುವಂತ 350 ಫುಲ್ ಹಾಕು ಅಂದ್ಬಿಟ್ರೆ ನೀ ಜಾಸ್ತಿ ಹಾಕಿಸಿದೆಯಾ ಅಂತ ಜಗಳ ತೆಗಿಬಾರ್ದು. ಅದು ಕೆಪಾಸಿಟಿ 350 ಇದೆ ಅಂದರೆ ಇನ್ನೂ ಅವ್ರು ಹೇಳೋದೇನೆಂದರೆ, ರೋಹಿತ್ ಪವಾರ್ ಹೇಳೋದೇನೆಂದರೆ, ಮುಂಬೈಯಿಂದ ಬಾರಾಮತಿಗೆ ಹೋಗ್ಲಿಕ್ಕೆ ಅಷ್ಟು ಪೆಟ್ರೋಲ್ ಹಾಕಬೇಕಾದ ಅಗತ್ಯ ಇಲ್ಲ, ಅದಕ್ಕಿಂತ ಜಾಸ್ತಿ ಪ್ರಮಾಣದ ಇಂಧನವನ್ನು ತುಂಬಿಸಲಾಗಿದೆ. ವೈಟ್ ಪೆಟ್ರೋಲ್ ಏನೋ ಹೇಳ್ತಾರೆ, ಅದಕ್ಕೆ ನಾನು ತಾಂತ್ರಿಕವಾಗಿ ಅಷ್ಟು ಖಚಿತವಾಗಿ ಹೇಳಲಾರೆ. ಈಗ ನಾವಿಲ್ಲಿಂದ ಹುಬ್ಬಳ್ಳಿಗೆ ಹೋಗ್ತಾ ಇದ್ದೆ. ಹುಬ್ಬಳ್ಳಿಗೆ 10 ಲೀಟ್ರ್ ಬೇಕು, ನನಗೆ 15 ಲೀಟ್ರ್ ಬೇಕು ಅಂದ್ಕೊಳ್ಳಿ. 150 ಲೀಟ್ರ್ ಹಾಕಿಸಿ ಎಲ್ಲಾದರೂ ಆಕ್ಸಿಡೆಂಟ್ ಆದರೆ 150 ಲೀಟ್ರ್ ಹಾಕಿದ್ದೀರಿ ಅಂತಂದರೆ ಆಕ್ಸಿಡೆಂಟ್ ಮಾಡಲಿಕ್ಕೆ ನೀವು 150 ಲೀಟ್ರ್ ಹಾಕಿರಿ ಅಂತ ಹೇಳಿದರೆ ಹೆಂಗಿರ್ತದೆ ಯೋಚನೆ ಮಾಡಿ. ಇರಲಿ, ಪಾಯಿಂಟ್ ನಂಬರ್ 1. ಎರಡನೇದರಲ್ಲಿ ಕ್ಯಾನ್ಗಳನ್ನು ಇಡಲಾಗಿತ್ತು. ಇರಲಿ, ಎರಡನೇ ಪಾಯಿಂಟ್ ಅವ್ರು ಹೇಳ್ತಾರೆ, ಲಿಯರ್ ಜೆಟ್ 45 ಅನ್ನುವಂಥ ಈ ವಿಶೇಷ ವಿಮಾನ ಏನಿದೆ, ಇದರ ಬ್ಯಾಕ್ ಸೈಡಲ್ಲಿ ಬ್ಲ್ಯಾಕ್ ಬಾಕ್ಸ್ ಇರುತ್ತೆ. ಅದು 1100 ಡಿಗ್ರಿಯಷ್ಟು ಈ ತಾಪಮಾನವನ್ನು ತಡೆದುಕೊಂಡ್ರೂ ಬಾಳುವಂಥ ವ್ಯವಸ್ಥೆ ಇರುತ್ತೆ ಅದಕ್ಕೆ. ಈ ಆಕ್ಸಿಡೆಂಟ್ ಆದಮೇಲೂ ಕೂಡ ಚಿತ್ರಗಳಲ್ಲಿ ಮತ್ತು ವಿಡಿಯೋಗಳಲ್ಲಿ ಈ ಬ್ಲ್ಯಾಕ್ ಬಾಕ್ಸ್ ಕಾಣುತ್ತೆ. ಅದಾದ ಮೇಲೆ ಅದು ಸುಟ್ಟು ಕರಕಲಾಗಿದೆ. ಅದು ಹೇಗಾಯಿತು? ಎರಡನೇ ಪ್ರಶ್ನೆ. ಮೂರನೇದವ್ರು ಹೇಳ್ತಾರೆ, ಈಗಾಗಲೇ ಈ ವಿಮಾನ ದುರ್ಘಟನೆ ಸಂಭವಿಸಿರುವಂಥ ಹಲವಾರು ನಿದರ್ಶನಗಳಿದಾವೆ ಹಿಂದೆ. ಆದರೂ ಇದೇ ವಿಮಾನದಲ್ಲಿ ಅಜಿತ್ ಪವಾರ್ ಅವರು ಯಾಕೆ ಹೋಗಬೇಕಾಯಿತು? ಮೂರನೇ ಪಾಯಿಂಟು. ನಾಲ್ಕನೇ ಪಾಯಿಂಟು, ಆ ವಿಮಾನಕ್ಕೆ 4915 ಗಂಟೆಗಳು ಮಾತ್ರ ಚಲಿಸುವ ಒಂದು ರಹದಾರಿ ಇದೆ. ಅವರು 4915 ಅವರ್ಸ್ನಷ್ಟು ಅದು ಕ್ರಮಿಸಬಲ್ಲದು, ಸುತ್ತಾಡಬಲ್ಲದು. ಅದಷ್ಟು ಅವರ್ಸ್ ಲೆಕ್ಕದಲ್ಲಿ ಹೇಳೋದು. ಪೈಲಟ್ ಅವರ ಸರ್ವಿಸ್ ಕೂಡ ಅವರ್ಸ್ ಲೆಕ್ಕದಲ್ಲಿ ಹೇಳ್ತಾರೆ. ಎಷ್ಟು ವರ್ಷ ಸರ್ವಿಸ್ ಮಾಡ್ದ ಅಂತಲ್ಲ, ಎಷ್ಟು ಗಂಟೆಗಳ ಕಾಲ ವಿಮಾನವನ್ನು ಚಾಲನೆ ಮಾಡಿದ್ದಾರೆ ಅನ್ನೋದು ಲೆಕ್ಕ. ಅದು ಪ್ರಮಾಣ, ಮಾನದಂಡ ಅಂತೀವಲ್ಲ ಹಂಗೆ. ಆದರೆ ಈ ವಿಮಾನ ಏನಿದೆ, ಲಿಯರ್ ಜೆಟ್ 45 ಏನಿದೆ, ಇದು 8000 ಅವರ್ನಷ್ಟು ಈಗಾಗಲೇ ಹಾರಿಬಿಟ್ಟಿದೆ. ಅದಾದ ಮೇಲೂ ಕೂಡ ಇದನ್ನು ತೆಗೆದುಕೊಂಡು ಮುಂಬೈಯಿಂದ ಬಾರಾಮತಿಗೆ ಹೋಗಲಾಯಿತು. ಆದ್ದರಿಂದ ಇದರ ಹಿಂದೆ ಸಂಚಿದೆ ಅಂತ ನಮ್ಮ ಅನುಮಾನ. ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಅವ್ರು ಹೇಳ್ತಾರೆ, ಭಾಳ ಮುಖ್ಯವಾದಂಥ ಪಾಯಿಂಟ್ ಅಂತಿದೆ ಅವ್ರು ಹೇಳೋದು. ರೋಹಿತ್ ಪವಾರ್ ಹೇಳೋದು ಏನಪ್ಪ ಅಂದರೆ, ಚಾಲಕನಿಗೆ ಫೈನಾನ್ಷಿಯಲ್ ಕ್ರೈಸಿಸ್ ಇತ್ತು. ಆತ ಆರ್ಥಿಕವಾಗಿ ಭಾಳ ದುರ್ಬಲನಾಗಿದ್ದ, ಭಾಳ ಸಂಕಷ್ಟದಲ್ಲಿದ್ದ. ಆತನಿಗೆ ಕಡಿಮೆ ಸಂಬಳ ಕೊಡಲಾಗ್ತಾ ಇತ್ತು. ಬ್ಲ್ಯಾಕ್ ಮೇಲ್ ಮಾಡಿ ಆತನನ್ನು ಕೆಲಸಕ್ಕೆ ಕಳಿಸಲಾಯಿತು. ಬೇರೆ ಚಾಲಕನ ಬದಲು ಈ ಚಾಲಕ ಬಂದ. ಇದೆಲ್ಲದರ ಹಿಂದೆ ಒಂದು ಪಿತೂರಿ ಇರುವ ಸಾಧ್ಯತೆ ಇದೆ. ಆದ್ದರಿಂದ ಇದರ ಕುರಿತು CBI ತನಿಖೆ ನಡೆಸಬೇಕು. ಇಲ್ಲದೆ ಹೋದರೆ ನಾವು ಬಿಡೋದಿಲ್ಲ. ಜೊತೆಗೆ ವಿಮಾನಯಾನ ಸಚಿವಾಲಯ ಏನಿದೆ, ನಾಗರಿಕಯಾನ ಸಚಿವಾಲಯದ ಮಂತ್ರಿ ರಾಜೀನಾಮೆ ಕೊಡಬೇಕು. ಅಲ್ರಿ, ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರ್ಘಟನೆಯಾಗಿ 100 ಜನ ಸತ್ತಾಗಲೇ ರಾಜೀನಾಮೆ ಕೊಟ್ಟಿಲ್ಲ. ಈಗ ರಾಜೀನಾಮೆ ಕೊಡೋದು ಹೆಂಗೆ? ಈಗ ದೇವೇಂದ್ರ ಫಡ್ನವೀಸಿಗೆ ಬಂತು ಫಜೀತಿ. ವಿಪಕ್ಷದವರು ಹೇಳಿದ ಹಾಗೆ CBI ಎನ್ಕ್ವೈರಿ ಮಾಡಿಸ್ಬೇಕಾ? ಎನ್ಕ್ವೈರಿ ಮಾಡಿಸ್ಲಿಕ್ಕೆ ಶುರು ಮಾಡಿದ ಕೂಡ ಇವರು ಪ್ರತಿಭಟನೆ ಮಾಡಿ ನಾಗರಿಕಯಾನ ಸಚಿವಾಲಯದ ಸಚಿವನ್ನು ರಾಜೀನಾಮೆ ಕೊಡಿಸುವಂಥ ಗಲಾಟೆ ಮಾಡ್ತಾರೆ. ಜೊತೆಗೆ ಇಷ್ಟೆಲ್ಲ ಆದಮೇಲೆ ಇವರೇನು ಸುಮ್ಮನೆ ಇರೋದಿಲ್ಲ, ನಿರಂತರವಾಗಿ ಕಿರುಕುಳ ಕೊಡಲಿಕ್ಕೆ ಶುರು ಮಾಡ್ತಾರೆ. ಏನು ಮಾಡಬೇಕು ಅನ್ನೋಂಥ ಆಲೋಚನೆ.
ಸರಿಯಾಗಿ ಅದೇ ಸಮಯಕ್ಕೆ ಸುನೇತ್ರ ಪವಾರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತ, ನನಗೂ ಅನುಮಾನ ಇದೆ ನನ್ನ ಪತಿಯ ಸಾವಿನ ಬಗ್ಗೆ, ತನಿಖೆಯಾಗಲಿ ಅನ್ನೋದು ನನ್ನದು ಇಚ್ಛೆಯಾಗಿರೋದ್ರಿಂದ ನಮ್ಮ NCP ಅವರೇ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಇದೆ, ಅಜಿತ್ ಪವಾರ್ ಬಣ ಅಂತ, AP NCP AP ಅದು NCP SP ಶರದ್ ಪವಾರ್ದು. NCP AP CBI ತನಿಖೆಗೆ ಮನವಿಯನ್ನು ಮಾಡ್ಕೋತಾ ಇದೆ. ದೇವೇಂದ್ರ ಫಡ್ನವೀಸ್ ನೇರವಾಗಿ ದಿಲ್ಲಿಗೆ ಓಡೋದು, ಹೋಗಿ ಅಮಿತ್ ಶಾ ಎದುರು ಹೋದರು. ಅಮಿತ್ ಶಾ ಎದುರು ಹೋಗಿ ಈ ರೀತಿ ಸಮಸ್ಯೆ ಆಗಿದೆ, ಏನು ಮಾಡೋದು ಇದಕ್ಕೆ, ಇದೇನೋ ಒಂದು ಷಡ್ಯಂತ್ರ ಆಗಿದೆ, ಸಂಚಾಗಿದೆ ಅಂತ ನಿನಗೇನಾದರೂ ಅನಿಸುತ್ತೇನಪ್ಪ ದೇವೇಂದ್ರ ಅಂತ ಅಮಿತ್ ಶಾ ಕೇಳಿದ್ರು. देवेंद्र जी आप क्या कहते हैं, एयर क्रैश हुआ है ना, इसके बारे में आपका क्या ख्याल है? अरे ऐसा कुछ हुआ नहीं है, इट इज़ एन एक्सीडेंट. तो कराना, इसमें क्या है, CBI इंक्वायरी तो चाहिए ना, कराएंगे, उसमें क्या है. ದೇವೇಂದ್ರ ಫಡ್ನವೀಸ್ ಬರ್ರ ಅಂತ ವಾಪಸ್ ಹಾರಿ ಬಂದರು. ತಮ್ಮ ಉಪಮುಖ್ಯಮಂತ್ರಿ ಬೇರೆ ಸುನೇತ್ರ ಪವಾರ್ ಅವ್ರ ಮಾತನ್ನು ಮೀರಕ್ಕಾಗೋದಿಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. CBI ತನಿಖೆಗೆ ಸರ್ಕಾರ ಸಿದ್ಧವಿದೆ, ನಿಷ್ಪಕ್ಷಪಾತವಾದ ತನಿಖೆ ಆಗಲಿ. ಯಾವಾಗ ಈ ಹೇಳಿಕೆಯನ್ನು ಕೊಟ್ಟರು ರೋಹಿತ್ ಪವಾರ್ಗೆ ತಲೆ ಕೆಟ್ಟು ಹೋಗ್ತಾ, ಅಲ್ಲೇ ಫಾಸಿ ಪಲಟ್ ಗಯ. ಯಾವ ಪಗಡೆಯ ಆಟವನ್ನು ಆಡಬೇಕು, ದಾಳವನ್ನು ಉರುಳಿಸಬೇಕು ಅಂತ ಮಾಡಿದ್ರು ಅದು ಉಲ್ಟಾ ಬಿದ್ದುಬಿಡ್ತು. ಏನು ಮಾಡೋದು ಈಗ ಹೊಸ ರಾಗ ಏನಪ್ಪ ಅಂತಂದರೆ, CBI ಅವ್ರ ಹತ್ರ ಈಗಾಗಲೇ 7,000 ಕೇಸುಗಳಿದ್ದಾವೆ, ಹೀಗಾಗಿ ಈ ತನಿಖೆ ಸರಿಯಾಗಿ ಆಗೋದಿಲ್ಲ ಅಂತ ನಮ್ಮ ಅನುಮಾನ. ಏನು ಮಾಡಲಿಕ್ಕಾಗತ್ತೆ ಸ್ವಾಮಿ, ಕೋರ್ಟ್ನಲ್ಲಿ ಲಕ್ಷಾಂತರ ಕೇಸುಗಳು ಬಾಕಿ ಇದ್ದಾವೆ, ಹಾಗಂತ ಕೋರ್ಟಿಗೆ ನಾವು ಮೊರೆ ಹೋಗೋದನ್ನು ಬಿಡೋಕ್ಕಾಗತ್ತಾ? CBI ಸಂಸ್ಥೆ ಇರೋದೇ ತನಿಖಾ ಸಂಸ್ಥೆ, 1000 ಕೇಸ್ ಇರ್ತವೆ, ಅದರ ಜೊತೆ ಇದು ಒಂದು ತನಿಖೆ ಆಗಲಿ, ಏನಾಗುತ್ತಾ ಆಗಲಿ. ಒಟ್ಟಿನಲ್ಲಿ ಒಂದು ದೊಡ್ಡದಾದಂಥ ಇಂಥ ಪಿತೂರಿಯನ್ನು ದೇವೇಂದ್ರ ಫಡ್ನವೀಸ್ ವಿಫಲಗೊಳಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಇದ್ರ ಜೊತೆ ಇನ್ನೊಂದು ಬೆಳವಣಿಗೆ ಆಗೋಯ್ತು, ಅದು ಭಾಳ ಇಂಟ್ರೆಸ್ಟಿಂಗ್ ಆದದ್ದು, ಅದನ್ನು ಹೇಳಲೇಬೇಕು ನಿಮಗೆ. ಏನಪ್ಪ ಅಂದರೆ, ಯಾವ ದಿವಸ 28 ಜನವರಿ ದಿವಸ ಬಾರಾಮತಿಯಲ್ಲಿ ವಿಮಾನ ಅಪಘಾತ ಆಯಿತು, ಅದೇ ದಿವಸ ಮಧ್ಯಾಹ್ನ ಇದ್ದಕ್ಕಿದ್ದ ಹಾಗೆ ಮಹಾರಾಷ್ಟ್ರದ 75 ಶಿಕ್ಷಣ ಸಂಸ್ಥೆಗಳಿಗೆ ಅಲ್ಪಸಂಖ್ಯಾತರ ಸ್ಥಾನಮಾನವನ್ನು ನೀಡಿಬಿಡಲಾಯಿತು. ಅವರು ಸಚಿವ, ಅಲ್ಪಸಂಖ್ಯಾತರ ಸಚಿವಾಲಯದ ಸಚಿವ ಅಜಿತ್ ಪವಾರ್ಗೆ ಫೈನಾನ್ಸ್ ಮಿನಿಸ್ಟ್ರಿ, ಈ ಅಲ್ಪಸಂಖ್ಯಾತರ ಸಚಿವಾಲಯ ಪ್ಲಸ್ ಉಪಮುಖ್ಯಮಂತ್ರಿ 3 ಸ್ಥಾನ ಇದ್ದದ್ದು ಅವರಿಗೆ. ಅಲ್ಪಸಂಖ್ಯಾತರ ಯಾವತ್ತು ಸಚಿವ ಸತ್ತೋಗಿದಾರೋ ಅವತ್ತು ಮಧ್ಯಾಹ್ನ ಪಾಸ್ ಆಗಿಬಿಡ್ತದೆ 75 ಸಂಸ್ಥೆಗಳಿಗೆ. ಲಾಭ ಹೆಂಗಿದೆ ನೋಡಿ, ಅಲ್ಪಸಂಖ್ಯಾತರ ಸಚಿವಾಲಯಕ್ಕೆ ಹೆಚ್ಚಿನ ಅನುದಾನ, ಜೊತೆಗೆ ಯಾವುದೇ ಮೀಸಲಾತಿ ಇರೋದಿಲ್ಲ, ಅವ್ರಿಗೆ ಇಷ್ಟ ಬಂದಾಗಿ ಸಂಸ್ಥೆ ನಡೆಸಬೇಕು, ಸ್ವಾಯತ್ತ ಸಂಸ್ಥೆ ಇರುವ ರೀತಿಯಲ್ಲಿ ನಡೆಯುವಂಥದ್ದು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಓ ಇದೇನಪ್ಪ ಇದು ಇದ್ದಕ್ಕಿದ್ದ ಹಾಗೆ ಹೀಗಾಯಿತು ಅಂತ. ಆವಾಗ ಇದ್ರ ಬಗ್ಗೆ ದೊಡ್ಡದಾದಂಥ ಗಲಾಟೆ ಆಗುತ್ತೆ. ಗಲಾಟೆ ಏನಪ್ಪ ಅಂದರೆ, ಒಂದು ಶಿಕ್ಷಣ ಸಂಸ್ಥೆಗೆ ಈ ರೀತಿ ಅಲ್ಪಸಂಖ್ಯಾತರ ಸ್ಥಾನಮಾನ ಕೊಡಲಿಕ್ಕೆ 25 ಲಕ್ಷ ರೂಪಾಯಿಗಳ ಲಂಚವನ್ನು ಕೊಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂತು ಮಹಾರಾಷ್ಟ್ರದಲ್ಲಿ. ತಕ್ಷಣದಲ್ಲಿ ದೇವೇಂದ್ರ ಫಡ್ನವೀಸ್ ಅವರು 75 ಸಂಸ್ಥೆಗಳಿಗೆ, ಯಾವುದು ಶಿಕ್ಷಣ ಸಂಸ್ಥೆಗಳಿಗೆ ಅಲ್ಪಸಂಖ್ಯಾತರ ಸ್ಥಾನಮಾನ ಕೊಟ್ಟಿದ್ರು ಅದು ರದ್ದು ಮಾಡ್ತಾರೆ. ರದ್ದು ಮಾಡಿ ತನಿಖೆಗೆ ಹಾಕ್ತಾರೆ. ಇದರಿಂದ ಏನಿದೆ, ಇದರ ದಾಳವನ್ನು ತಿಳ್ಕೊಳ್ಳಿ ಅಂತ. ಅಂದರೆ ಒಂದು ಸರ್ಕಾರ ಹೇಗೆ ಇಕ್ಕಟ್ಟಿನ ಸಂದರ್ಭದಲ್ಲಿ ಅದನ್ನು ನಿಭಾಯಿಸಬೇಕಾದ ಕುಶಾಗ್ರಮತೆಯಲ್ಲಿರಬೇಕು, ಮುತ್ಸದ್ದಿತನವನ್ನು ಪ್ರದರ್ಶಿಸಬೇಕು ಅನ್ನೋದಕ್ಕೆ ಇದೊಂದು ನಿದರ್ಶನ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.